ಹಾಯ್ ಫ್ರೆಂಡ್ಸ್, ನಿನ್ನೆ ಒಂದು ಅರ್ಧ ವೀಡಿಯೋ ಹಾಕಿದ್ನಲ್ಲ, ಅದರದ್ದು ಪೂರ್ತಿ ವೀಡಿಯೋ ಇವತ್ತು ಹಾಕ್ತೀನಿ ಆಯಿತಾ. ಅದೇನೆಂದರೆ, ನಿನ್ನೆ ನಾನು ಕೋಳಿ ಕಚಕ್ಕ ಅನ್ಸೋದು ಅದೆಲ್ಲ ವೀಡಿಯೋ ತೋರಿಸಿದ್ದೀನಿ. ಇವತ್ತೇ ಅದರ ಮುಂದಿನ ವೀಡಿಯೋ ಅಂತ ಅದನ್ನು ಪ್ರಿಪೇರ್ ಮಾಡಿ ತಿನ್ನೋ ವೀಡಿಯೋನ ತೋರಿಸ್ತೇನೆ ಆಯಿತಾ. ಅಂದರೆ ನಮ್ಮ ಮನೇಲೆಲ್ಲ ಹಬ್ಬ, ನಮ್ಮ ಇನ್ನೊಂದು ಮನೆ ಇದೆ ನಮ್ಮದು, ಅತ್ತೆ ಮಾವ ಇರೋ ಮನೆ. ಅತ್ತೆ ಇಲ್ಲ ಇವಾಗ, ಮಾವ ಇರ್ತಾರೆ, ಮತ್ತು ನಮ್ಮ ಮನೆಯವ್ರ ತಮ್ಮ ಎಲ್ಲ ಇರ್ತಾರೆ. ಆ ಮನೇಲಿ ನಾವು ಎಲ್ಲ ಹಬ್ಬಗಳನ್ನ ಆಚರಿಸೋದು ಅಲ್ಲೇ, ಅಂದರೆ ಎಲ್ಲ ಸೇರಿಬಿಟ್ಟೆ ಹಬ್ಬ ಆಚರಿಸ್ತೀವಿ. ಅಲ್ಲೇ ಇವತ್ತು ಕೂಡ ಹೋಗಬೇಕು. ಹಾಗೆ ಹೋಗೋದಕ್ಕಿಂತ ಮುಂಚೆ ತೋಟದ ಕಡೆ ಒಂದು ರೌಂಡ್ ಹಾಕ್ಕೊಂಡು ಹೋಗುವ ಅಂತ ಬಂದೆ. ಬಂದುಬಿಟ್ಟು ಇವಾಗ ಹೋಗಬೇಕಲ್ವ, ಹೋಗಿ ಮತ್ತು ಎಲ್ಲ ಅಂದರೆ ಅಡುಗೆಯವರು ಬೇರೆ ಇದ್ದಾರೆ, ನಾವು ಅಷ್ಟು ಹೆಚ್ಚಿಕೊಡೋದಷ್ಟೇ, ಎಲ್ಲ ಹೆಚ್ಚಿಬಿಟ್ಟು ನಾವು ರೆಡಿ ಮಾಡಿಟ್ಟಿದ್ದೀವಿ. ಅವ್ರು ಬರ್ತಾರೆ ಅಂಥೇಳಿ ಈರುಳ್ಳಿ, ಟೊಮೆಟೊ ಮತ್ತು ಕೊತ್ತಂಬರಿ ಸೊಪ್ಪು, ಮೆಣಸಿನ್ಕಾಯಿ ಎಲ್ಲ ಹೆಚ್ಚಿ ರೆಡಿ ಮಾಡಿಟ್ಟಿದ್ದೀವಿ. ಬಾಕಿ ಅದೆಲ್ಲ ಅವ್ರದ್ದು, ಅವರಷ್ಟು ನಾವೆಲ್ಲ ರೆಡಿ ಮಾಡೋಷ್ಟರಲ್ಲಿ ಅವ್ರು ಬಂದರು. ಬಂದುಬಿಟ್ಟು ಎಲ್ಲ ಬೇಯಿಸೋಕೆ ಇಟ್ಟಿದ್ದಾರೆ, ಒಲೆ ಮೇಲೆ ಇಟ್ಟಿದ್ದಾರೆ. ಅಂದರೆ ಗ್ಯಾಸ್ ಒಲೆ ನಮಗೆ ಸಿಕ್ಕಿಲ್ಲ, ಅದಕ್ಕೆ ಒಲೆ ಮೇಲೆ ಎಲ್ಲ ರೆಡಿ ಮಾಡ್ತಿದ್ದಾರೆ. ಅಂದರೆ ತುಂಬ ಇರುತ್ತಲ್ಲ, ಅದಕ್ಕಾಗಲೇ ನಮಗೆ ಸ್ವಲ್ಪ ಜಾಸ್ತಿ ಬೇಕು ಅಂತೇಳಿ ಒಲೆ ಮೇಲೆ ಪ್ರಿಪೇರ್ ಮಾಡ್ತಿದ್ದಾರೆ. ಇದು ಮಟನ್ನು, ಅದು ಇನ್ನೊಂದು ಚಿಕನ್ ಆಯಿತಾ. ಇದರದ್ದು ಸ್ವಲ್ಪ ಸಾಂಬಾರು ಥರ ಮಾಡ್ತಾರೆ, ಇದರದ್ದು ಸ್ವಲ್ಪ ಸುಕ್ಕ ಟೈಪ್ ಮಾಡ್ತಾರೆ ಆಯಿತಾ. ಎರಡನ್ನೂ ಇವರು ರೆಡಿ ಮಾಡ್ತಾರೆ. ನಾವು ಆ ಕಡೆ ಬೇರೆ ದೋಸೆ ಇದೆಲ್ಲ ನಾವು ಈ ಹಬ್ಬಕ್ಕೆ ದೋಸೆ ಮಾತ್ರ ಮಾಡ್ತೀವಿ. ಅಂದರೆ ನಮ್ಮ ಅತ್ತೆ ತೀರ್ಕೊಂಡಕ್ಕೆ ನಾವು ಕಡುಬೇನು ಮಾಡಲ್ಲ. ನಮ್ಮ ದೋಸೆ, ನಮ್ಮ ಮನೇಲಿ ದೋಸೆ, ಬಾಕಿ ಎಲ್ಲ ಮನೆಯಲ್ಲೂ ಕೂಡ ಕಡುಬು ಮಾಡಿದ್ದಾರೆ ಇವತ್ತೆ. ನಮ್ಮ ಮನೆಯವ್ರು ಚಿಕನ್ ಮತ್ತು ಮಟನ್ ತಿನ್ನೋದಿಲ್ಲ ಅಂಥೇಳಿ ನಾನು ಅವರಿಗೆ ಎಗ್ ಮಸಾಲ ಮಾಡ್ತಿದ್ದೀನಿ. ಎಗ್ ಮಸಾಲ ಮಾಡಿಬಿಟ್ಟು ಅವರಿಗೆ ಇಟ್ಟಿದ್ದೀನಿ, ಎಗ್ ಮಸಾಲ ರೆಡಿ ಮಾಡಿ ಇಟ್ಟಿದ್ದೀನಿ ಆಯಿತಾ. ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ ಎಗ್ ಮಸಾಲ, ನಾನೇ ರೆಡಿ ಮಾಡಿದೆ ಆಯಿತಾ. ಇಷ್ಟು ಚೆನ್ನಾಗಿ ಮಾಡಿದ್ದೀನಿ ನೋಡಿ, ನೋಡಿದರೆ ಬಾಯಲ್ಲಿ ನೀರು ಬರುತ್ತೆ, ಹಂಗೆ ಮಾಡಿದ್ದೀನಿ. ತುಂಬ ಸೂಪರಾಗಿ ಕೂಡ ಬಂದಿತ್ತು ಕೂಡ ಅದು ಆಯಿತಾ, ತುಂಬ ಚೆನ್ನಾಗಿ ಬಂದಿತ್ತು. ಹಾಗೆ ಇದನ್ನೆಲ್ಲ ರೆಡಿ ಮಾಡಿಟ್ಟು ಒಂದು ರೌಂಡು ಹೊರಗಡೆ ಹೋಗುವ ಅಂತ ಅನಿಸ್ತಾಯಿತ್ತು ನನ್ನ ಮನಸ್ಸಲ್ಲಿ, ರೆಡಿ ಮಾಡಬೇಕಿದ್ರೆ. ಹಾಗೆ ಎಲ್ಲ ರೆಡಿ ಮಾಡಿಟ್ಬಿಟ್ಟು ಆಚೆ ಕಡೆ ಒಂದು ಸ್ವಲ್ಪ ರೌಂಡ್ ಆಗುವ ಅಂತ ಇದೆಲ್ಲ ಕ್ಲೀನ್ ಮಾಡೋದಿತ್ತು. ಬಟ್ ಒಂದು ಸಲ ಹೋಗುವ ಅಂತ ಎಲ್ಲ ರೆಡಿ ಮಾಡಿಟ್ಟು ನಾನು ಸ್ವಲ್ಪ ಆಚೆ ಕಡೆ ತಿರುಗೋಡುವ ಅಂತ ಹೋಗ್ತಾಯಿದ್ದೀನಿ ಆಯಿತಾ. ಆಚೆ ಕಡೆ ಹೋಗಿದ್ದೀನಿ ಅಂದರೆ ಅಕ್ಕಪಕ್ಕದ ಮನೆಗೆ ಹೋಗಿ ಬರುವ ಅಂತ ಹೋಗ್ತಾಯಿದ್ದೀನಿ ಆಯಿತಾ. ನೋಡಿ ಹೊರಗಡೆ ಎಲ್ಲ ಇಷ್ಟು ಬೆಳಕಿದೆ, ಅದರ ಒಳಗಡೆ ಇದ್ದು ಕಣ್ಣೆಲ್ಲ ಹೋಗಿಬಿಟ್ಟಿತ್ತು. ಅದಕ್ಕೆ ಆಚೆ ಕಡೆ ಬಂದೆ ನಾನು. ಬಂದುಬಿಟ್ಟು ಪಕ್ಕದ ಮನೆಗೆ ಹೋಗುವ ಅಂತ ಬಂದಿದ್ದೀನಿ ಹೊರಗಡೆ ಆಯಿತಾ. ನೋಡಿ ಇದು ಹಳೆಯ ಬಾವಿ. ಹಾಗೆ ಪಕ್ಕದ ಮನೇಲಿ ನಂಗೆ ಕರಿತಾ ಇದ್ಲು ಅವಳು ಆಗಲಿಂದ ಅಂತ ಹೋದೆ ಅವ್ರ ಮನೆಗೆ. ಬನ್ನಿ ಅವ್ರ ಮನೆ ತೋರಿಸ್ತೀನಿ. ಹಳ್ಳಿಗಳಲ್ಲಿ ನಮ್ಮ ಮನೆ ಹೆಂಗಿರುತ್ತೆ ಅಂದರೆ ತೋರಿಸ್ತೀನಿ. ಭತ್ತಗಳನ್ನೆಲ್ಲ ಹೆಂಗೆ ಶೇಖರಣೆ ಮಾಡಿರ್ತಾರೆ, ಭತ್ತನ ಒಂದು ವರ್ಷ ಬೆಳೆಸ್ಬಿಟ್ಟು ರೈತರು ಅದು ಹೆಂಗೆ ಇರ್ತಾರೆ ಅಂತ ತೋರಿಸ್ತೀನಿ ಆಯಿತಾ. ಇವ್ರ ಮನೇಲಿ ಇಟ್ಟಿದ್ದಾರೆ, ತೋರಿಸ್ತೇನೆ ಆಯಿತಾ. ನೋಡಿ ಅವಳು ಕೂತ್ಕೊಂಡಾಳು, ಅವ್ರ ಮನೇಲೂ ಹಬ್ಬನೇ ಎಲ್ಲ ರೆಡಿ ಮಾಡಿಬಿಟ್ಟು ಕೂತ್ಕೊಂಡಿದ್ದಾರೆ, ಎಲ್ಲ ರೆಡಿ ಮಾಡ್ತಾಯಿದ್ದಾರೆ ಒಳಗಡೆ. ಇವಳು ಖಾಲಿ ಮೊಬೈಲ್ ನೋಡ್ತಾ ಕೂತಾಳೆ. ಇಷ್ಟು ಫೆಲ್ಲೋ ನೋಡಿ, ಇವ್ರ ಮನೇಲಿ ತೋರಿಸ್ತೀನಿ ಆಯಿತಾ. ನೋಡಿ ಆಯಿತಾ, ಅಲ್ಲಿ ಇದೆಯಲ್ಲ, ಇದು ಚೀಲದಲ್ಲಿದ್ದು ಭತ್ತ ಆಯಿತಾ. ಇದನ್ನೆಲ್ಲ ಅವರು ಒಂದು ವರ್ಷದ್ದು ಇದು ಮಾಡಿಟ್ಟಿದ್ದಾರೆ, ಶೇಖರಣೆ ಮಾಡಿದ್ದಾರೆ ಭತ್ತನ. ಬೇಕಾದಾಗ ಒಯ್ದು ಅಕ್ಕಿ ಮಾಡಿಸ್ಕೊಂಡು ಬಂದು ಇದು ಮಾಡ್ತಾರೆ. ಇವ್ರ ಮೇಲೆ ಗೆಸ್ಟ್ ಬಂದಿದ್ದಾರೆ ನೋಡಿ. ಎಲ್ಲರ ಮನೇಲೂ ಇದೇ ಥರ ರೆಡಿ ಮಾಡ್ತಾಯಿದ್ದಾರೆ. ಇವ್ರ ಮನೇಲೂ ಚಿಕನ್ ರೆಡಿ ಮಾಡ್ತಾಯಿದ್ದಾರೆ, ಎಲ್ಲ ಇಟ್ಟಿದ್ದಾರೆ ನೋಡಿ. ಚಿಕನ್ನು ಅಲ್ಲಿ ಬೇಯಿಸ್ತಿದ್ದಾರೆ, ಇಲ್ಲಿ ಎಲ್ಲ ರೆಡಿ ಮಾಡ್ತಾಯಿದ್ದಾರೆ ಆಯಿತಾ. ಇವಳು ಬಿಲ್ಡಪ್ ಕೊಡ್ತಾಳೆ ಅಷ್ಟೇ, ಇವಳೇನು ಮಾಡಲ್ಲ, ನಾನು ಮಾಡಿದ್ದನ್ನು ತೋರಿಸ್ತಿದ್ದಾಳೆ ಅಷ್ಟೇ ಆಯಿತಾ. ನೋಡಿ ಬಾಯಲ್ಲಿ ನೀರು ಬರುತ್ತೆ ಅಲ್ವಾ ನೋಡಿದರೆ. ಇದ್ರ ಜೊತೆ ಕಡುಬು ಕಾಂಬಿನೇಷನ್ ಸೂಪರ್ ಇರುತ್ತೆ. ನನಗೆ ಅಲ್ಲಿ ಕಡುಬು ತೋರ್ಸೋಕ್ಕೆ ನೆನಪಿಲ್ಲ ನಿಮಗೆ, ಅದೆಲ್ಲೋ ಸ್ಕಿಪ್ಪಾಗಿ ಹೋಗಿದೆ ಬಿಡಿ, ನನಗೆ ಅದನ್ನೆಲ್ಲ ಹೋದಾಗ ನೆನಪೇ ಇಲ್ಲ. ಕಡುಬು ತೋರಿಸ್ಬೇಕಂತಲೇ ಬಂದೋಳು ನಾನು. ನೋಡಿ ಅಜ್ಜಿಗೆ ಆಯನ್ನಿ ಎಷ್ಟು ಚೆನ್ನಾಗಿದೆ ಅಲ್ಲ ನೋಡಿ. ಸಾಂಬಾರು ರೆಡಿಯಾಗಿದೆ. ಇಲ್ಲಿ ಬರೋಷ್ಟರಲ್ಲಿ, ನಮ್ಮ ಮನೆಗೆ ಬರೋಷ್ಟರಲ್ಲಿ ಸಾಂಬಾರು ರೆಡಿ ಆಯಿತು. ಮಟನ್ದು ಇದು ಅಲ್ಲ, ಇದು ಚಿಕನ್ ಅನಿಸುತ್ತೆ, ಇದು ಮಟನ್ ಆಯಿತಾ. ನೋಡಿ ಇವಾಗ ದೋಸೆ ಹಿಟ್ಟು ಕೂಡ ರೆಡಿಯಾಗಿದೆ. ಈಗ ಎಲ್ಲ ಇದು ಮಾಡಿಬಿಟ್ಟು ದೋಸೆ ಹಿಟ್ಟನ್ನ ರೆಡಿ ಮಾಡಿಟ್ಟಿದ್ದಾರೆ ಎಲ್ಲ. ಇವಾಗ ಹೊರಗಡೆ ಊಟಕ್ಕೂ ಎಲ್ಲ ರೆಡಿ ಆಗಿದೆ ನೋಡಿ. ಬಾಳೆಲೆಲ್ಲ ಒರೆಸ್ತಿದ್ದಾರೆ, ಟೇಬಲ್ ಕೂಡ ಹಾಕಾಗಿದೆ. ಆಚೆ ಕಡೆನೂ ಅಷ್ಟೇ ನೋಡಿ. ಆದರೂ ಬೆಳಕಿದೆ, ಮಕ್ಕಳೆಲ್ಲ ಹೋಮ್ವರ್ಕ್ ಮಾಡ್ಕೊತಿದ್ದಾರೆ. ಹಾಗೆ ಊಟಕ್ಕೆ ಬಾಳೆ ಎಲ್ಲ ಹಾಕಾಯಿತು. ರಾತ್ರಿ 7 ಗಂಟೆಯಿಂದ ಸ್ಟಾರ್ಟ್ ಆಯಿತು ಊಟಕ್ಕೆಲ್ಲ. ಕೊನೆಗೆ ಲಾಸ್ಟಿಗೆ ನಾವು ಊಟಕ್ಕೆ ಇದು ನಂದೇ ಆಯಿತು, ಅದು ಬಾಳೆಲೆ ನಾನೇ ಹಾಕ್ಕೊಂಡಿದ್ದು. ಅಷ್ಟು ಹಾಕಿಟ್ಟಿದ್ದಾರೆ. ಬಟ್ ತಿಂತೀನಿ ಬಿಡಿ, ನಂದೇ ಇದು ಆಯಿತಾ. ಒಂದು ದೋಸೆ ತೊಗೊಂಡಿದ್ದೀನಿ ಅಷ್ಟು. ಹಾಗೆ ಊಟ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋದ್ವಿ ಆಯಿತಾ. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ವಿಡಿಯೋ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು. ಹಾಗೆ ವಿಡಿಯೋ ನೋಡಿ ಲೈಕ್ ಮಾಡಿ,
ಪೂರ್ತಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ. ಹಾಗೆ ಹೈಪ್ ಕೂಡ ಮಾಡಿ ಆಯಿತಾ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.